ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯಾ ದೇವಿ ಸರ್ವಭೂತೇಷು ಭಕ್ತಿರೂಪೇಣ ಸಂಸ್ಥಿತಾಂ ನಮಸ್ತಸ್ತೆ 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 ನಮೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನವರಾತ್ರಿಯ ಶುಭಾಶಯಗಳು. ಈ ದಿವಸದಲ್ಲಿ ನವರಾತ್ರಿಯ ವಿಶೇಷಗಳಾದಂತಹ ಪ್ರಥಮ ದಿವಸ ಶರನ್ನವರಾತ್ರಿ ಘಟಸ್ಥಾಪನೆಯಿಂದ ಆಚರಣೆಗಳನ್ನು ಹೇಗೆ ಅದನ್ನು ಮಾಡಬೇಕು, ನವರಾತ್ರಿ ಆಚರಣೆಗಳ ವಿಶೇಷಗಳು, ಸಣ್ಣ ಪುಟ್ಟದಾಗಿ ತಪ್ಪುಗಳನ್ನು ಮಾಡದೇನೆ ದುರ್ಗೆಯ ಒಂದಷ್ಟು ಅನುಷ್ಠಾನ ಆಶೀರ್ವಾದಗಳನ್ನು ಹೇಗೆ ಪಡ್ಕೋಬೇಕು ಅನ್ನೋಂಥ ಒಂದಷ್ಟು ವಿಸ್ತಾರಗಳನ್ನು ತಿಳಿಸೋದಾದರೆ, ಪ್ರಥಮನೇದಾಗಿ ನಾವು ಹೇಳೋದಾದರೆ ಶೈಲಪುತ್ರಿಯನ್ನು ಆರಾಧನೆ ಮಾಡ್ತೀವಿ. ಶೈಲಪುತ್ರಿ ಅಂತ ಹೇಳೋದಾದರೆ ಹಿಮವಂತರಾಜನ ಮಗಳು ಶೈಲಪುತ್ರಿ. ಶೈಲಪುತ್ರಿ ಒಂದಷ್ಟು ಶುಭ್ರವಾದಂಥವಳು, ಅಭಯಾಸ್ತ ಕೊಡುವಂಥವಳು. ಆಕೆ ಎಲ್ಲ ಒಂದು ವಿಚಾರದಲ್ಲಿ ನವರಾತ್ರಿಯ 9 ದಿವಸಗಳ ಪ್ರಥಮವಾಗಿರುವಂತಹ ದೇವಿಯಾಗಿರ್ತಾಳೆ. ಶಿವನ ಮಡದಿಯಾದಂತಹ ಪಾರ್ವತಿಯ ಒಂದು ಅಪರಾವತಾರನೆ ಅಂತಲೂ ಹೇಳಬಹುದು. ಶೈಲಪುತ್ರಿ ಈ 9 ಅವತಾರಗಳಲ್ಲಿ ಶತ್ರು ಸಂಹಾರ, ಮಹಿಷಮರ್ದನ ಮಾಡೋದಕ್ಕೆ ಒಂದಷ್ಟು ಶಕ್ತಿಗಳನ್ನು, ಒಂದಷ್ಟು ಹಂತಗಳನ್ನು ಹೇಗೆ ದಾಟಿ ಒಂದಷ್ಟು ವಿಚಾರಗಳಲ್ಲಿ ಸಂಹಾರವನ್ನು ಮಾಡಿಕೊಂಡಂತಹ ಒಂದಷ್ಟು ನವರಾತ್ರಿಯ ವಿಶೇಷಗಳು ತಿಳಿಸೋದಾದರೆ, ಶೈಲಪುತ್ರಿಯನ್ನು ಮನುಷ್ಯನ ಕುಲಕ್ಕೂ ಒಂದು ಮಾತು ಹೇಳ್ತೀವಿ ನಾವು, ಪ್ರತಿಯೊಂದು ಸಂಪಾದನೆ ಮುಂದೆ ಒಂದಷ್ಟು ಶ್ರಮ ಬೀಳಬೇಕಂತೆ. ಹಾಗೆ ದೇವಿನೂ ಸಹ ಶ್ರಮ ಬಿದ್ದಿದ್ದಾರೆ, ದೇವಿನೂ ಸಹ ಕಷ್ಟಪಟ್ಟಿದ್ದಾರೆ. ಅದು ಹೇಗೆ ಅಂತ ತಿಳಿಸೋದಾದರೆ, ಶೈಲಪುತ್ರಿ ಪಾರ್ವತಿಯ ಒಂದು ಅಪರಾವತಾರದಲ್ಲಿ ಬಂದಂಥ ಒಂದಷ್ಟು ಕಷ್ಟಗಳನ್ನು ಜನಿಸಿದಂತಹ ವಿಚಾರಗಳಲ್ಲಾದರೆ ಹೇಗೆ ಅವಳನ್ನು ಆಚರಣೆ ಮಾಡಿ ಶೈಲಪುತ್ರಿಯ ಆಶೀರ್ವಾದ ಪಡಿಬೇಕು ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಘಟಸ್ಥಾಪನೆ ಅಂತ ಹೇಳ್ತೀವಿ. ಶೈಲಪುತ್ರಿ ಘಟಸ್ಥಾಪನೆ ಅರ್ಥ ಏನು ಅಂದರೆ, ಕಲಶದ ರೂಪದಲ್ಲಿ ತಾಯಿಯನ್ನು ಸ್ಥಾಪನೆ ಮಾಡಿ ಆಕೆಯನ್ನು ಆರಾಧನೆ ಮಾಡೋಂಥದ್ದು. ಆರಾಧನೆ ಮಾಡೋದಕ್ಕೆ ಒಂದಷ್ಟು ವಿಚಾರಗಳಿದೆ. ಹೇಗೆ ಆರಾಧನೆ ಮಾಡಬೇಕು, ಹೇಗೆ ಮಾತಾಡಬೇಕು ಅಮ್ಮನವರ ಹತ್ರ ಅನ್ನೋದಾದರೆ, ಮೊದಲನೇದಾಗಿ ಶೈಲಪುತ್ರಿ ಪರ್ವತರಾಜನ ಮಗಳಾಗಿರ್ತಾರೆ. ಆಕೆ ಒಂದಷ್ಟು ರಮಣೀಯ ಪ್ರದೇಶದಲ್ಲಿ ಒಂದಷ್ಟು ಕಷ್ಟ ಸುಖಗಳನ್ನು ನೋಡಿಕೊಂಡು ಹಾಗೇ ಬೆಳೆದಂತಹ ರೂಪವಾದಂತಹ ಶೈಲಪುತ್ರಿ ಒಂದಷ್ಟು ಸಂಹಾರಕರ್ತವಾದಂತಹ ಆಕೆ ಏನಂತ ಹೇಳ್ತಾರೆ, ದುರ್ಗಾದೇವಿ ಹೇಗೆ ಒಂದಷ್ಟು ಪರಿವರ್ತನೆ ಆದ್ಲು. ಕ್ವಶನ್ಸ್ ಬಂದೇ ಬರುತ್ತೆ. ಶೈಲಪುತ್ರಿ ಅಷ್ಟು ಸೌಮ್ಯ ರೂಪದಲ್ಲಿದ್ದಳು, ದುರ್ಗಾದೇವಿ ಯಾಕೆ ಆದ್ಲು ಅಂತ ಹೇಳೋದಾದ್ರೆ, 9 ಅವತಾರ ತಾಯಿ ಅಂತದ್ದು. ಮೊದಲನೇದಾಗಿ ಹೇಳ್ತೀವಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಈ 9 ಅವತಾರಗಳಲ್ಲಿ ಮೊದಲನೇ ಅವತಾರನೇ ಶೈಲಪುತ್ರಿ. ಶೈಲಪುತ್ರಿ ದುರ್ಗಾದೇವಿಯ 9 ಅವತಾರ ಪ್ರಥಮ ಅವತಾರ. ಮತ್ತೆ ಆಕೆಯ ವಾಹನ ಬಂದು ಎತ್ತು, ಒಂದು ಋಷಭ ವಾಹನಸ್ಯ ಅಂತ ಹೇಳ್ತೀವಿ ಶೈಲಪುತ್ರಿಗೆ. ಒಂದು ಗಂಡು ಎತ್ತನ್ನು ಅಂದ ಕೂತುಕೊಂಡು ಅದರಲ್ಲಿ ಸಮನಾಗಿ ಬರುವಂಥದ್ದು. ಆಕೆಗೆ ಇರುವಂಥ ಕೈಯಲ್ಲಿ, ಒಂದು ಕೈಯಲ್ಲಿ ಚಾವಟಿ, ಒಂದು ಕೈಯಲ್ಲಿ ಕಮಲ, ಒಂದು ಕೈಯಲ್ಲಿ ಆಶೀರ್ವಾದ, ಇಪಿಸ್ಸ ಫಲಗಳಿಗೆ ಶತ್ರು ಸಂಹಾರಕ್ಕೆ ಇರುವಂತಹ ಒಂದು ದಂಡವನ್ನು ಹಿಡಿದಿರ್ತಾಳೆ ಶೈಲಪುತ್ರಿ. ಎರಡನೇದಾಗಿ ಅವರು ತಿಳಿಸ್ಕೊಡ್ಬೇಕು ಅಂದರೆ, ಶೈಲಪುತ್ರಿ ಗೂಳಿಯ ಮೇಲೆ ಬರದಲ್ದನೆ ಆಕೆ ಕಮಂಡಲಗಳಲ್ಲಿ ಒಂದಷ್ಟು ಜನಗಳಿಗೆ ಅಭಯವನ್ನು ಕೊಡ್ತಾಳೆ, ಶತ್ರುಗಳ ಸಂಹಾರವನ್ನು ಸಹ ಮಾಡ್ತಾಳೆ ಶೈಲಪುತ್ರಿ. ಮೂರನೇ ವಿಚಾರವಾಗಿ ಶೈಲಪುತ್ರಿಗಳ ವಿಚಾರ ತಿಳಿಸೋದಾದ್ರೆ, ಶಾಂತ ಸ್ವರೂಪವಾಗಿರ್ತಾಳೆ. ಜೊತೆಗೆ ದೇವಿಯ ನವರಾತ್ರಿ ಹಬ್ಬದಲ್ಲಿ ಪ್ರಥಮ ದಿವಸದಲ್ಲಿ ಆಚರಣೆ ಮಾಡಿ ಅಂತ ಅವಳ ಒಂದಷ್ಟು ಅಭಯವನ್ನು ಶಿವ ಕೊಟ್ಟಿರ್ತಾನೆ. ಶಿವ ಕೊಟ್ಟಿರೋದಲ್ದನೆ 5ನೇವಾಗಿ ಪತಿವ್ರತೆ, ಯಾರು ಸೌಮಂಗಲ್ಯಗಳು, ಅಭಿವೃದ್ಧಿಗಳು, ನಾನು ಹೀಗೇ ಇರಬೇಕು, ನನ್ನ ವಂಶಾಭಿವೃದ್ಧಿಗಳಾಗಬೇಕು ಅನ್ನಂತಹ ಕುಟುಂಬದಲ್ಲಿರುವ ಸ್ತ್ರೀಯರು ಶ್ವೇತವರ್ಣ ಅಂತ ಹೇಳ್ತೀವಿ, ಒಂದು ಬಿಳಿ ಬಣ್ಣದ ವಸ್ತ್ರದಲ್ಲಿ ಅವರ ಒಂದು ಬಟ್ಟೆಗಳನ್ನು ಆಚರಣೆ ಮಾಡಿಕೊಂಡು ಅಮ್ಮನವರ ಆರಾಧನೆ ಮಾಡಬೇಕು, ಘಟಸ್ಥಾಪನೆಯನ್ನು ಮಾಡಬೇಕು. ಈ ಘಟಸ್ಥಾಪನೆ ಮಾಡೋದ್ರಿಂದ ಆಕೆಗೆ ಒಂದಷ್ಟು ಫಲಗಳು ಕೂಡ ಸಿಗುತ್ತೆ. ಯಾರಿಗೆ? ಕುಟುಂಬದಲ್ಲಿರೋವರಿಗೆ. ಹೇಗೆ ಆಚರಣೆ ಮಾಡಬೇಕು? ನವರಾತ್ರಿ ದಿವಸದಲ್ಲಿ ಯಾವುದೇ ಮೈಲಿಗೆಗಳ ಒಂದಷ್ಟು ಅನುಷ್ಠಾನಗಳನ್ನು ತಿಳ್ಕೊಂಡು ಮನೆಗಳನ್ನು ಶುಭ್ರವಾಗಿ ಇಟ್ಕೊಂಡು, ದೇವಾಲಯಗಳಲ್ಲಿ ಅಥವಾ ಅವರ ದೇವರ ಮನೆಗಳಲ್ಲಿ ಶುಭ್ರವಾದಂಥ ಕಲಶಗಳನ್ನು ಇಟ್ಕೊಂಡು ಒಂದಷ್ಟು ಪೂಜೆಗಳನ್ನು ಮಾಡಬೇಕು. ಒಂದು ಶೈಲಪುತ್ರಿಯನ್ನು ಪೂಜೆ ಮಾಡೋದ್ರಿಂದ ಉಪವಾಸ ಇದ್ದು ಗೋಧೂಳಿ ಸಮಯದಲ್ಲಿ ಎಲ್ಲ 9 ದಿನಗಳು, ಇವತ್ತೇ ಅಂತಲ್ಲ 9 ದಿನಗಳು ಗೋಧೂಳಿ ಸಮಯದಲ್ಲಿ ಬರುವಂತಹ ಯಾರು ಮನೆಗೆ ಬರ್ತಾರೆ, ನೆಂಟರಿಷ್ಟರಾಗಿರ್ಬೋದು ಅಥವಾ ಹಿತೈಷಿಗಳಾಗಿರ್ಬೋದು, ಅವರಿಗೆ ಸುಖ ಭೋಜನವನ್ನು ಕೊಡೋದ್ರಿಂದ ಒಂದಷ್ಟು ಫಲಗಳನ್ನು ತಗೋಬಹುದು. 6ನೇದಾಗಿ ನವರಾತ್ರಿ ಹಬ್ಬದ ಮೊದಲನೇ ದಿನ ಬಿಳಿ ಬಣ್ಣ ಬಟ್ಟೆ ಧರಿಸಿ ಪೂಜೆ ಮಾಡಬೇಕು. ಇದು ವಿಶೇಷ ಫಲ ಕೊಡತಕ್ಕದ್ದೇ. ಇದನ್ನು ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು. ಮಾಡದೇ ಇದ್ರೆ ಏನು ಅಂದರೆ ಅದರ ಅರ್ಥ ಇಲ್ಲ. ಅವರ ಅಮ್ಮನವರಿಗೆ ನಮಗೊಂದು ಇಷ್ಟ ಇರುತ್ತೆ, ನಾನು ಹೀಗೆ ಇರಬೇಕು ಅಂತ, ಅಮ್ಮನವರಿಗೆ ಹೀಗೆ ಇರಬೇಕು ನನ್ನ ಭಕ್ತರು ಅನ್ನೋಂಥದ್ದು. ಈ ಪಿಸ್ಸ ಫಲಗಳನ್ನು ಕೊಡುವವಳು ತಾಯಿ ಭಗವತಿ.
ಜೊತೆಗೆ 9 ದಿನಗಳಲ್ಲಿ ಅತ್ಯಂತ ವಿಶೇಷವಾದ ಹಬ್ಬ ಅಂತಲೂ ಸಹ ಹೇಳ್ತೀವಿ. ಈ ಒಂದು ಮೊದಲನೇ ದಿವಸವಾದನ್ನು ಶೈಲಪುತ್ರಿ ದೇವಿಯ ಆರಾಧನೆಗೆ ಪ್ರಾರಂಭವಾದಂತಹ ಶೈಲಪುತ್ರಿ ದೇವಿಗೆ ದುರ್ಗಾದೇವಿ ಅಂತಲೂ ಕರಿತೀವಿ. ಆಕೆಗೆ ಶಾವಿಗೆ, ಒಂದಷ್ಟು ಪಾಯಸ ಮಾಡಿದಂತಹ, ತುಪ್ಪದಿಂದ ಮಾಡಿದಂತಹ ಪಾಯಸಗಳನ್ನು ಆಕೆಗೆ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯ ಮಾಡಿ ಆಕೆ 9 ದಿವಸಗಳಲ್ಲಿ ನನಗೆ ಆಶೀರ್ವಾದವನ್ನು ಕೊಡಿ ಅಂತೇಳಿ ಶೈಲಪುತ್ರಿ ಆರಾಧನೆ ಮಾಡೋದ್ರಿಂದ ಶಿವನೇ ಸಹ ಪ್ರಸನ್ನನಾಗಿರ್ತಾನೆ. ಯಾಕೆಂದರೆ ಶೈಲಪುತ್ರಿ ಆರಾಧನೆ ಮಾಡಿ ಶಿವಗಣಗಳಿಗೆ ದುಃಖವನ್ನು ಪರಿಹಾರ ಮಾಡ್ಕೊಂಡವಳು, ಶಿವನನ್ನೇ ಒಲಿಸ್ಕೊಂಡಂಥವಳು ಶೈಲಪುತ್ರಿ. ಹಾಗಾಗಿ ಮೋಕ್ಷದಾಯಕ ಅಂತ ಹೇಳ್ತೀವಿ. ಮೋಕ್ಷದಾಯಕ ಅಂತಂದರೆ ಇವತ್ತಿನ ಈ ಜನ್ಮದಲ್ಲಿ ನನಗೆ ಮೋಕ್ಷವನ್ನು ಕೊಡತಕ್ಕವಳು, ಜೊತೆಗೆ ಆಯಸ್ಸನ್ನು ಕೊಡತಕ್ಕವಳು, ಮಕ್ಕಳಲ್ಲಿ ವಿದ್ಯಾಬುದ್ಧಿಯನ್ನು ಕೊಡತಕ್ಕವಳು, ಕುಟುಂಬದಲ್ಲಿರುವಂಥವರಿಗೆ ಜ್ಞಾನಾರ್ಜನೆ ಕೊಡತಕ್ಕವಳು. ಇಪಿಸ್ಸ ಫಲಗಳು ಅಂತ ಮೊದಲೇ ತಿಳಿಸಿದ್ದೀವಿ. ನೀವು ಹೇಗೆ ಕೇಳ್ತಿರೋ ಒಂದು ವೈಟ್ ಶೀಟ್, ಖಾಲಿ ಪೇಪರ್ ಥರ ಇರಬೇಕು ಅಮ್ಮನವರ ಮುಂದೆ ಕೂತ್ಕೊಂಡ್ರೆ. ನೋಡಿ ವೀಕ್ಷಕರೇ, ಯಾಕೆಂದರೆ ನೀವು ಏನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಿ ನೀವು ಕೇಳ್ತಿರೋ ಅದನ್ನು ಹಾಗೇ ಕೊಟ್ಟಿರ್ತಾರೆ ಅಮ್ಮನವರು. ಹಾಗಾಗಿ ಮನಸ್ಸಲ್ಲಿ ಶುಭ್ರವರ್ಣವಾಗಿ, ಅಂದರೆ ಒಂದು ವೈಟ್ ಶುಭ್ರವರ್ಣ ಅಂದರೆ ಬಿಳಿ ಬಣ್ಣ ಎಷ್ಟು ನೀಟಾಗಿರುತ್ತೋ ಹಾಗೆ ನಾವು ಅಮ್ಮನವರ ಮುಂದೆ ಕೂತ್ಕೊಂಡು ಒಂದಷ್ಟು ಜ್ಞಾನಾರ್ಜನೆಗೋಸ್ಕರ, ಒಂದಷ್ಟು ನಮ್ಮ ಕುಟುಂಬದ ಅಭಿವೃದ್ಧಿಗೋಸ್ಕರ ಘಟಸ್ಥಾಪನೆ ದಿವಸದಲ್ಲಿ, ಪ್ರಥಮ ದಿವಸದಲ್ಲಿ ನನಗೆ ಆಶೀರ್ವಾದ ಮಾಡಿ ಅಂತೇಳಿ ಉಪವಾಸಗಳ ಇದ್ದು, ಅಂದರೆ ಮತ್ತೆ ಹೇಳ್ತಾ ಇದ್ದೀವಿ, ಆರೋಗ್ಯವಾಗಿರೋರು ಉಪವಾಸ ಮಾಡಿ, ಮಕ್ಕಳುಗಳಾಗಿರ್ಬೋದು ಅಥವಾ ಗರ್ಭಿಣಿಯರಾಗಿರ್ಬೋದು ಅಥವಾ ಅಲ್ಲಿನ ರೋಗಿಗಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವರಲ್ಲ ಯಾರು ಸದೃಢವಾಗಿರ್ತಾರೋ, ಯಾರು ಆ ಸಂಕಲ್ಪವನ್ನು ನಿಭಾಯಿಸ್ತೀನಿ ಅನ್ನೋರು ಇರ್ತಾರೋ ಅವ್ರ ಸಂಕಲ್ಪಗಳನ್ನು ಮಾಡಿ ಒಂದಷ್ಟು ಅಮ್ಮನವರ ಆಶೀರ್ವಾದಕ್ಕೆ, ಅವರ ಕುಟುಂಬದ ಆಶೀರ್ವಾದಕ್ಕೆ ನೀವು ಎಡೆ ಮಾಡಿಕೊಡ್ಬೇಕು. ಇಲ್ಲವಾದಲ್ಲಿ ನೀವು ಅಯ್ಯೋ ಸುಸ್ತಾಯಿತು ಇವತ್ತು ಈ ಥರ ಮಾಡ್ತಾ ಇದ್ದೀನಿ ಅನ್ಕೊಂಡು ಮಾಡಿದ್ರೆ ಫಲಗಳು ಸಿಗಲ್ಲ. ದಯವಿಟ್ಟು ಶುಭ್ರವಾಗಿ ಏಕ ಮನಸ್ಥಿತಿಯಲ್ಲಿ ಅಮ್ಮನವರನ್ನು ಬೇಡ್ಕೊಳ್ಳಿ, ನಿಮಗೆ ಪಿಸ್ಸ ಫಲಗಳನ್ನು ಕೊಡತಕ್ಕರಾಗಿರ್ತಾರೆ. ಜೊತೆಗೆ ಒಂದಷ್ಟು ಮಂತ್ರಗಳನ್ನು ನಿಮಗೆ ತಿಳಿಸ್ಕೊಡೋದಾದರೆ, ಅಮ್ಮನವರಿಗೆ ವಿಶೇಷವಾದಂತಹ ಮಂತ್ರಗಳಿದೆ. ಯಾದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಈ ಮಂತ್ರವನ್ನು 9 ಮಂತ್ರಗಳಿದೆ. ಈ ಮಂತ್ರವನ್ನು ಪಠನೆ ಮಾಡ್ಬೋದು. ಇದಾಗಲ್ಲ, ಇನ್ನೂ ಒಂದು ಮಂತ್ರಗಳನ್ನು ಹೆಚ್ಚೆಚ್ಚು ಹೋಗ್ತೀವಿ ನಾವು. ಅಂದರೆ ಯಾದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ಶೈಲಪುತ್ರಿಯೈ ನಮೋ ನಮಃ. ಈ ಮಂತ್ರನ ಹೆಸರನ್ನು ಸೇರಿಸ್ಕೊಂಡು 21 ಬಾರಿ, 48 ಬಾರಿ, 108 ಬಾರಿ ಜಪವನ್ನು ಮಾಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯವನ್ನು ಕೊಡ್ತಾರೆ. ಜೊತೆಗೆ ಇಷ್ಟು ಸಲ ಹೇಳ್ತಾ ಕುಂಕುಮಾರ್ಚನೆಗಳನ್ನು ಮಾಡಿ. 9 ವೀಳ್ಯದೆಲೆ ತಗೊಳ್ಳಿ ಒಂದು ತಟ್ಟೆಯಲ್ಲಿ. ಮಧ್ಯಭಾಗದಲ್ಲಿ ವೀಳ್ಯದೆಲೆಯನ್ನು ನಿಮ್ಮ ಬಲಗೈಗೆ ಇಟ್ಕೊಳ್ಳಿ. ಮಧ್ಯಭಾಗದಲ್ಲಿ ನಿಮ್ಮ ಬಲಗಡೆಗೆ ತುದಿ ಬರಬೇಕು ವೀಳ್ಯದೆಲೆದು. ಮಧ್ಯಭಾಗದಲ್ಲಿ ಇಟ್ಕೊಂಡು ಯಾ ದೇವಿ ಸರ್ವಭೂತೇಷು ಭಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಸೈ ಶೈಲಪುತ್ರಿಯೇ ನಮೋ ನಮಃ. ಈ ಮಂತ್ರಗಳನ್ನು ಹೇಳ್ತಾ ಕುಂಕುಮಗಳನ್ನು ಹಾಕಿ ಬಂದಂತಹ ಸೌಮಂಗಲ್ಯ ಅಭಿವೃದ್ಧಿಗಳಿಗೂ ಕೊಡಿ. ನಿಮಗೆ ಕುಟುಂಬದಲ್ಲಿ ಎಲ್ಲರಿಗೂ ಒಳಿತಾಗತ್ತೆ. ಶುಭವಾಗಲಿ.